ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧಕ್ಕೂ ಔಷಧಕ್ಕೂ ಏನು ಸಂಬಂಧ? ಅನ್ಫಾರ್ಚುನೇಟ್ಲಿ ನೋಡಿ, ಅಲ್ಟಿಮೇಟ್ಲಿ ರಿಲೇಷನ್ ಇರೋದು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಸರ್. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸು ಜಾಸ್ತಿ ಆದಾಗೆ ತರಕಾರಿಯಿಂದ ಹಿಡಿದು ಪ್ರತಿಯೊಂದರ ಪ್ರೈಸ್ ಜಾಸ್ತಿ ಆಗೋದು ಅದೊಂದರಿಂದನೇ. ಸೊ ಇವತ್ತು ಯುದ್ಧದಿಂದ ನ್ಯಾಚುರಲಿ ಎಲ್ಲ ಆಯಿಲ್ ಕ್ರೈಸಿಸ್ ಬಂದು ಹಿಂಗಾಗಿದೆ. ಬಟ್ ಏನೇ ಮಾತಾಡಿದ್ರು ಕೂಡ ಯಾವುದೇ ಪ್ರೈಸ್ ಜಾಸ್ತಿ ಆಗಲಿ, ಅನ್ಫಾರ್ಚುನೇಟ್ಲಿ ಜನಸಾಮಾನ್ಯರು ಉಪಯೋಗಿಸುವಂಥ, ನೀವು ಅವಲೇ ತಿಳಿಸ್ತಾ ಇದ್ದೀರಿ, 10 ಡ್ರಗ್ಸು, ಆಂಟಿ ಡಯಾಬಿಟಿಕ್ಕು, ಆಂಟಿ ಹೈಪರ್ಟೆನ್ಸಿವ್, ಪ್ಯಾರಾಸಿಟಮಾಲ್, ಈ ಡ್ರಗ್ಸ್ನ ದಯವಿಟ್ಟು ನೋಡಿ. ಡ್ರಗ್ ಪ್ರೈಸ್ನ ಮೇಂಟೈನ್ NPPC ಅಂತ ಇದೆ, ನ್ಯಾಷನಲ್ ಇದು ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಸರ್, ಈ ಅಧಿಕಾರಿಗಳಿಗೆ ರೂಲ್ಸ್ ಏನೇ ಇರಲಿ ಸರ್, ಒಂದು ಹ್ಯೂಮನ್ ಟಚ್, ಒಂದು ಕಾಮನ್ ಸೆನ್ಸ್ ಇದ್ದರೆ ಎಲ್ಲೋ ಒಂದು ಕಡೆ ಇಂಥ ಡ್ರಗ್ಸ್ನ ಎಕ್ಸ್ಕ್ಲೂಡ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಇವರಿಗೆ ಆ ಮನಸ್ಥಿತಿ ಇಲ್ಲ ಸರ್. ಎಲ್ಲೋ ನ್ಯಾಯಬೆಲೆ ಅಂಗಡಿಗಳು ಇದ್ದಂಗೆ ನಮ್ಮಲ್ಲಿ ಎಂಥ ವಂಡರ್ಫುಲ್ ಜನ ಔಷಧಿ ಕೇಂದ್ರಗಳನ್ನ ಶುರು ಮಾಡಿದ್ರು. ವಿಕ್ಟೋರಿಯಾ ಆಸ್ಪತ್ರೆ ಒಳಗಿತ್ತು, ಅದನ್ನು ಮುಚ್ಚುತ್ತಾರೆ ಅಂದರೆ ಇವತ್ತು ದಯವಿಟ್ಟು ಜನಗಳ ಆರೋಗ್ಯದ ಮೇಲೆ ಇವ್ರಿಗೆ ಎಷ್ಟು ಕಾಳಜಿ ಇರ್ಬೋದು ಅಂತ. ಸರ್, ಭೂತಾನ್ಗೆ ಹೋಗಿದ್ದೆ, ಎಷ್ಟು ಖುಷಿ ಆಗುತ್ತೆ ಅಂದರೆ ಹೆಲ್ತ್ ಈಸ್ ಫ್ರೀ, ಎಜುಕೇಷನ್ ಈಸ್ ಫ್ರೀ. ಸಣ್ಣ ಕಂಟ್ರಿ ನಮ್ಮ ಪಕ್ಕದಲ್ಲಿ, ಅಲ್ಲಿ ಒಂದು ಪೇಷಂಟಿಗೆ ಸ್ಟ್ರೋಕ್ ಆದರೆ ಏರ್ ಲಿಫ್ಟ್ ಮಾಡ್ತಾರಂತೆ ಕಲ್ಕಟ್ಟಾಗೆ ಫ್ರೀ, ಒಂದು ಪೇಷಂಟು ಪ್ಲಸ್ ಒಂದು ಅಟೆಂಡರು ಅಂತ. ಈ ಪಕ್ಕದ ಸಣ್ಣ ಕಂಟ್ರಿ ಇರೋವಾಗೆ ನಮ್ಮ ದೇಶದಲ್ಲಿ ಇದು ಬಹಳ ಅನ್ಫಾರ್ಚುನೇಟು. ನೀವು ಹೇಳ್ದಂಗೆ ಯುದ್ಧದ ದುಷ್ಪರಿಣಾಮ ಎಲ್ಲದ್ರ ಮೇಲೂ ಆಗಿದೆ, ಯಾವುದ್ರ ಮೇಲೆ ಏನನ್ನ ಹಾಕ್ಕೊಳ್ಳಿ, ಆದರೆ ಔಷಧಿಗಳ ಮೇಲೆ ಆಗಿರೋದಂತೂ ವೈದ್ಯರು ನಾವಿಲ್ಲಿದ್ದೀವಿ, ನಿಜವಾಗ್ಲೂ ಇದು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಸರ್. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಸೊ ಅಂಡ್ ಇವೆಲ್ಲ ಪೀನಟ್ಸ್ ಸರ್ಕಾರಕ್ಕೆ, ಬಡಬಡಗರಿಗೆ ಪ್ರತಿಯೊಂದು ಸರ್ ಡಯಾಬಿಟಿಸ್ ಡ್ರಗ್ಸ್ನ ಅವ್ರು ತಗೊಳ್ಳೇಬೇಕು ಜೀವನ ಪರ್ಯಂತ. BP ಡ್ರಗ್ಸ್ ತಗೊಳ್ಳೇಬೇಕು, ಬಿಟ್ಟರೆ ಆರೋಗ್ಯ ಹಾಳಾಗುತ್ತೆ. ಸೊ ಮನುಷ್ಯನ ಆರೋಗ್ಯ ಅಷ್ಟು ಇಂಪಾರ್ಟೆಂಟ್ ಇರೋವಾಗೆ ದಯವಿಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಇನ್ನೂ ಜಾಸ್ತಿ ಆಗೋದ್ರಲ್ಲಿದೆ. ಪೆಟ್ರೋಲು ಡೀಸೆಲ್ ಇನ್ನೂ ಆಗ್ಬೋದು, ಗೊತ್ತಿಲ್ಲ. ಹಂಗೆ ನೀವು 15% ಏಕ್ದಮ್ ನೀವು ಜನೌಷಧಿ ಮೇಲೆ ಹಾಕ್ಬಿಟ್ಟ ಅಂದರೆ MRP ಮೇಲೆ ಹೋದರೆ ರಿಯಲಿ ವೆರಿ ಅನ್ಫಾರ್ಚುನೇಟ್ ಅಂತ ನನಗೆ ಅನ್ಸುತ್ತೆ. ಬಟ್ ಯುದ್ಧದ ಈ ಎಫೆಕ್ಟಿಗೂ ಒಂದು ಕಡೆ ತೈಲ ದರ ಏರಿಕೆ ಆಗ್ತಾ ಇದೆ, ಇವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈ ತೈಲಕ್ಕೂ ಔಷಧಿಗೆ ಏನಾದರೂ ಸಂಬಂಧ ಇದೆ ಸರ್? ಈ ತೈಲ ಬೆಲೆ ಏರಿಕೆ ಆಯಿತು, ಕಚ್ಚಾ ವಸ್ತುಗಳ ದರ ಏರಿಕೆ ಆಯಿತು, ತರಕಾರಿ ರೇಟ್ ಜಾಸ್ತಿ ಇದೆ, ಎಲ್ಲವೂ ಕೂಡ ಒಪ್ಕೊಳ್ಳುವಂಥದ್ದು. ಈ ಉತ್ಪಾದನೆ ವಿಚಾರದಲ್ಲಿ ಏನಾದರೂ ಸಂಬಂಧ ಇದೆ ಇದಕ್ಕೆ? ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಏನಾಗುತ್ತೋ ಆಸ್ ಎ ಡಾಕ್ಟರ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬೇರೆ ಫ್ರೆಂಡ್ಸ್ ಏನಾದರೂ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಮೇಲೆ ಡೆಫಿನೆಟ್ಲಿ ಆಗುತ್ತೆ. ಸೊ ಹಂಗಾಗಿ ದ ಡೈರೆಕ್ಟ್ ಎಫೆಕ್ಟು ಅದರಲ್ಲಿ ಕಚ್ಚಾ ವಸ್ತುಗಳ ಮೇಲೆ ಏನಾದರೂ ಆಗುತ್ತಾ ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಏನೇ ಆದರೂ ಕೂಡ ಇಂಥ ಔಷಧಿಗಳ ಮೇಲೆ ನೀವು ಬೇರೆ ಎಲ್ಲಾದರೂ ಡೈವರ್ಟ್ ಮಾಡಿ, ಆದರೆ ಡೆಫಿನೆಟ್ಲಿ ಜನಸಾಮಾನ್ಯರು ಉಪಯೋಗಿಸುವಂಥ ಈ ಔಷಧಿಗಳ ಮೇಲೆ ಪರಿಣಾಮ ಆದರೂ ಕೂಡ ಅದನ್ನು ಡೆಫಿನೆಟ್ಲಿ ಬೇರೆ ಕಡೆ ಡೈವರ್ಟ್ ಮಾಡಿ ಈ ಔಷಧಿಗಳನ್ನ ಹಂಗೆ ಸಿಗಂಗೆ ಮಾಡಿದರೆ ಜನಸಾಮಾನ್ಯರು ನಿಜವಾಗ್ಲೂ ವಿಲ್ ಬಿ ಗ್ರೇಟ್ಫುಲ್ ಟು ದ ಗವರ್ಮೆಂಟ್. ನನಗೆ ಆಶ್ಚರ್ಯಕರ ಆಗುವಂತಹ ವಿಚಾರ ಅಂತ ಹೇಳಿದ್ರೆ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ತೈಲ ಏರಿಕೆ ಆಯಿತು, ಇತ್ಯಾದಿ ಆಗಿದೆ, ಅದರ ಪರಿಣಾಮ ಹೀಗಾಗ್ತಾ ಇದೆ ಅಂತ. ನಾವು ಬೇರೆ ಈಗ ಉತ್ಪನ್ನಗಳನ್ನು ಕಡಿಮೆ ಬಳಕೆ ಮಾಡಬಹುದು. ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶಕ್ಕೆ ಹೋಗಬೇಡಿ ಅಂತ, ಬಿಡಬಹುದು. ಫಸ್ಟ್ ಕ್ಲಾಸ್ ಸಾರ್ವಜನಿಕ ಸೇವೆಗಳನ್ನು ಬಳಕೆ ಮಾಡಿ ಅಂತ ಬಳಕೆ ಮಾಡಬಹುದು, ಒಪ್ಕೊಳ್ಬಹುದು. ತೈಲ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು, ಮಾಡಬಹುದು. ಆದರೆ ನೀವು ಔಷಧದ ವಿಚಾರದಲ್ಲಿ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಟ್ಸ್ ನೆಸೆಸಿಟಿ ಸರ್. ಇದು ಸರ್ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಸರ್. ಏನು ಡೆಫಿನೆಟ್ಲಿ ಔಷಧಿಗಳನ್ನ ಕಡಿಮೆ ಮಾಡೋಕ್ಕಾಗುತ್ತಾ ಸರ್? ಸಾಧ್ಯವೇ ಇಲ್ಲ. ಕರೆಕ್ಟ್. ಒಬ್ಬ ಸಕ್ಕರೆ ಕಾಯಿಲೆಯವನಿಗೆ ಅರ್ಧ ಡೋಸ್ ತಗೋ ಅಂದರೆ ಅವ್ನ ಬ್ಲಡ್ ಶುಗರು 120ರಿಂದ 220ಕ್ಕೆ ಹೋಗುತ್ತೆ. ದಯವಿಟ್ಟು ಜನಸಾಮಾನ್ಯರಿಗೆ, ಅಧಿಕಾರಿಗಳಿಗೆ ಇಷ್ಟು ಕಾಮನ್ ಸೆನ್ಸ್ ಇದ್ರೆ, ನಿಮಗಿರೋ ಅಷ್ಟು ತಿಳುವಳಿಕೆ ಒಬ್ಬ ಅಧಿಕಾರಿಗಿದ್ರೆ ಸಾಕು ಸರ್. ಈ ಏನು ರನ್ ಮಾಡ್ತಾರಲ್ಲ ಶೋ, ಈ ಶುಡ್ ಹ್ಯಾವ್ ಎ ಹ್ಯೂಮನ್ ಟಚ್. ನಾನು ಡೆಫಿನೆಟ್ಲಿ ಈ ವಿಚಾರದಲ್ಲಿ ಯಾರ ಜೊತೆಯಲ್ಲಿ ಬೇಕಾದ್ರೆ, ನಾನು ಡೈರೆಕ್ಟಾಗಿ ಬೇಕಾದ್ರೆ ಆ್ಯಸ್ ಎ ಸೀನಿಯರ್ ಡಾಕ್ಟರ್ ಐ ಆಮ್ ರೆಡಿ ಟು ಫೈಟ್ ವಿತ್ ದ ಗೌರ್ಮೆಂಟ್, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ. ದಯವಿಟ್ಟು ಈ ವಿಚಾರದಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್. ಸೊ ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್.